ಕೇಳಿಸ್ಕೊಂಡ್ರಲ್ಲ ಮಾಮ್, ದೊಡ್ಡಮ್ಮ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ. ಅಯ್ಯೋ, ನಾವೇ ಮಾಡಿದೀವಿ ಅನ್ನೋ ಥರ ಹೇಳ್ತಾ ಇದೆಯಲ್ಲೋ. ನಿಮ್ ಕೆಲ್ಸ ಅಲ್ವಾಕ? ಮಾವ, ಮಾಮ್ಗೆ ಇನ್ನೊಂದು ಮದುವೆ ಬೇಕಾ? ಏಯ್, ಹಾ, 3ಕ್ಕೆ ಮುಕ್ತಾಯ ಅಂತ 3ನೇ ಮದ್ವೆ ಮಾಡಿಸ್ತಿದಾರೆ ನಿಮ್ಮ ಮಕ್ಳು. ನೀನೇ ಆ ಮದ್ವೆ ಬೇಡ ಅಂದ್ಯಲ್ಲೇ. ಅತ್ತೆಗೆ ಯಾವ ಮದ್ವೆ ತುಂಬಾ ಇಂಟ್ರೆಸ್ಟ್ ಅಂತ ನನಗೆ ಗೊತ್ತಲ್ವಾ? ಸ್ವಲ್ಪ ಸುಮ್ಮನಿರ್ತೀರಾ? ಮೊದ್ಲು ಆಫೀಸರ್ನ ಫ್ಯಾಕ್ಟ್ರಿಯವ್ರನ್ನ ಮನೆ ಕರ್ಸಿ ಪ್ರಶ್ನೆ ಮಾಡೋ ಯೋಚನೆ ಬಿಡಿ. ನೀವೆಲ್ಲರೂ ಈ ಕೆಲಸ ಮಾಡಿಲ್ಲ ಅಂತಂದ್ರೆ ಮತ್ತೆ ಮಾಡಿದವ್ರು ಯಾರು? ಈ ಮನೆ ಮರ್ಯಾದೆನ್ ತೆಗಿಬೇಕು ಅನ್ಕೊಂಡವ್ರನ್ನ ನಾನ್ ಕ್ಷಮಿಸಿದ್ರು ಲಲಿತಾ ದೇವಿ ಅಮ್ಮೋರು ಯಾವತ್ತೂ ಕ್ಷಮಿಸಲ್ಲ. ಒಡ ಹುಟ್ಟಿದ ತಂಗಿ ನಿನ್ ಹೊಟ್ಟೆಲ್ ಹುಟ್ಟಿದ್ರು ನೋಡಕ್ ಆಗ್ಲಿಲ್ಲ ಅನ್ನೋ ನೋವು ಲಲಿತಾ ದೇವಿ ಅತ್ತೆಗಿರಲ್ವಾ? ನೋಡ್ಬೇಕು ಅನ್ನೋ ಆಸೆನೇ ಇಲ್ವಾ? ಹೇಳ್ಬೇಕು ಅಂದ್ರೆ ಅವರೇ ಈಗ ಪೇಪರಲ್ಲಿ ಟಿವಿ ನ್ಯೂಸಲ್ಲಿ ಬರೋ ಹಾಗೆ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಸುಮನಾ, ಮನೆಗುಟ್ಟನ್ನ ಬಹಿರಂಗ ಮಾಡಬಾರ್ದು. ಇದ್ರಲ್ಲಿ ರಹಸ್ಯ ಏನಿದೆ ವಿಶಾಲ್ ಬಾವಾ? ಗಾಯತ್ರಿ ಅತ್ತೆ ಬರ್ತಾರೆ ಅಂತ ಇನ್ನು ಎಷ್ಟು ದಿನ ಅಂತ ಕಾಯ್ತೀರಾ? ಗಾಡ್, ಇನ್ನೊಂದು 10 ವರ್ಷ ಆದ್ರೂ ಪರವಾಗಿಲ್ಲ ಸುಮನಾ. ನಿನಗೇನ್ ಪ್ರಾಬ್ಲಮ್ ಹೇಳೋ? ಅಯ್ಯೋ, ನಮಗ್ ಪ್ರಾಬ್ಲಮ್. ನಿಮ್ಗೇನ್ ಪ್ರಾಬ್ಲಮ್? ಏನೂ ಇಲ್ಲ ಬಿಡು. ಏನೋ ಒಂದು ಹೇಳ್ಬೇಕು ಅಂತ ಹಾಗಂದಿದ್ದಾನೆ ಅವನು. ಅಷ್ಟೇ ಹೊರತು ಈ ಕೆಲ್ಸನ ನಾನೇ ಮಾಡಿದ್ದು ಅಂತ ಯಾರು ಒಪ್ಕೊಳ್ಳಲ್ಲ ಅಂತ ಆಯ್ತು. ಗೊತ್ತಿಲ್ದೆ ಇರಲ್ಲ, ಗೊತ್ತಾದ್ರೆ ಇರಕ್ ಬಿಡಲ್ಲ. ಮರ್ಯಾದೆಯಿಂದ ನೀವೇ ಒಪ್ಕೊಂಡ್ಬಿಟ್ರೆ ಒಳ್ಳೇದು ಅನ್ಸುತ್ತೆ ನೋಡಿ. ಹೇಳು ಬ್ರೋ. ನನ್ನ ಕಡೆ ಯಾಕ್ರೋ ನೋಡ್ತಾ ಇದ್ದೀರಾ? ಮಾಮ್ ಏನು ಅನ್ನಲ್ಲ, ಇವಾಗ ಒಪ್ಕೊಂಡ್ರು. ಆಣೆ ಮಾಡು ಅಂತೀರಾ? ಯಾರ ಮೇಲೆ? ಅರ್ಥ ಆಯ್ತು ಮಾಮ್. ವಿಶಾಲ್ ರೂಮಲ್ಲಿ ಕೂತ್ಕೊಂಡು ಏನೇ ಮಾತಾಡಿದ್ರು ಅದು ನಾವೆಲ್ಲೇ ಇದ್ರು ಕೇಳಿಸ್ಕೋಬಹುದು. ಕರೆಕ್ಟ್. ತುಂಬಾ ಕೆಟ್ಟೋರ್ ಕಂಡ್ರೋ ನೀವು. ವಿಶಾಲ್ ಅವರು ಅವ್ರ ತಾಯಿನ ಕಾಪಾಡ್ಬೇಕಂತ ಕಷ್ಟಪಡ್ತಿದ್ರೆ ನೀವು ಈ ತರ ಪ್ಲಾನ್ ಮಾಡ್ತಿದ್ದೀರಾ? ಅಷ್ಟಕ್ಕೂ ಇದು ಆನ್ ಆಗಿದೆಯಾ ಮಾಮ್? ವಿಶಾಲ್ನ ಹೋಗಿ ಕರ್ಕೊಂಡು ಬರಲಾ? ಯಾಕೆ? ಅಲ್ಲ, ಅವನ್ ಬಂದು ಈ ರೂಮಲ್ಲಿ ಕೂತ್ಕೊಂಡು ಮಾತಾಡ್ಬೇಕಲ್ವಾ? ನೀನ್ ಬಾ ಅಂದ್ರೆ ಡೌಟ್ ಬರಲ್ವಾ? ಹೌದಲ್ಲ. ಇಂಥ ಪೆದ್ದನ ಇವನು. ಆದ್ರೆ ಇವನು ಅಮ್ಮ ಇದ್ದಾರಲ್ಲ, ಅವಳು ಮಾಸ್ಟರ್ ಮೈಂಡು. ಇವರಿಬ್ರು ಪ್ಲಾನ್ ಅನ್ನ ನಾನು ತಡಿಬೇಕು. ಮಾಮ್, ವಿಶಾಲ್ ಬರ್ತಾ ಇದ್ದಾನೆ. ಏಯ್, ನಾವು ಹೋಗಿ ಲ್ಯಾಪ್ಟಾಪಲ್ಲಿ ಕೋಡ್ ಎಂಟರ್ ಮಾಡಿದ್ರೆ ಇಲ್ಲಿ ಮಾತಾಡೋ ವಿಷಯ ಎಲ್ಲ ನಮಗ್ ಕೇಳಿಸುತ್ತೆ. ಅವನ್ ಬಂದ್ಬಿಡ್ತಾನೆ ಮಾಮ್, ಬನ್ನಿ ಬೇಗ. ಇಲ್ಲೇನೇ ಮಾತಾಡಿದ್ರು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ವಿಶಾಲ್ ಅವ್ರಿಗೆ ಹೇಗೆ ಹಿಂಟ್ ಕೊಡೋದು? ಹಾ, ಐಡಿಯಾ.